ಮೂರು ನಂಬಿಕೆಗಳಿದೆ. ಒಂದು ನಂಬಿಕೆ, ಎರಡನೇದು ಮೂಢನಂಬಿಕೆ, ಮೂರನೇದು ಹೇರಲ್ಪಟ್ಟ ನಂಬಿಕೆ. ನಂಬಿಕೆ, ನೀವು ದೇವಸ್ಥಾನಕ್ಕೆ ಹೋಗೋದು ನಿಮ್ಮ ನಂಬಿಕೆ, ಅದು ನಿಮ್ಮ ನಂಬಿಕೆ. ದೇವಸ್ಥಾನದ ಹತ್ರ ಬಂದಾಗ ಆ ಬೆಕ್ಕು ಸತ್ತಂತ ಸಂದರ್ಭದಲ್ಲಿ ಅವರಿಗೆ ಮೂಢನಂಬಿಕೆ ಮೇಲೆ ಎದುರಿಸಿದ್ರು, ಹೇರಲ್ಪಟ್ಟ ನಂಬಿಕೆ. ಪಾಪ ಉದ್ಯೋಗ ಇಲ್ಲದ ಬೆಕ್ಕು ಬಂದಿತ್ತು ದಾರಿಯಾಗ, ಅದು ಇನ್ನೇನು ಮಾಡ್ತದ? ಬರಲೇಬೇಕದು ದಾರಿಯಲ್ಲಿ, ಇನ್ನೆಲ್ಲಿ ಹೋಗ್ಬೇಕ್ರಿ ಬೆಕ್ಕು? ಎಷ್ಟು ಕೆಟ್ಟ ಸಂಪ್ರದಾಯಗಳಿದೆ ಅಂದ್ರೆ, ಎದ್ದ ಕೂಡ್ಲೇನೆ ಹಡಪದವರ ಮುಖ ನೋಡಬಾರ್ದು ಅಂತ ಶಾಸ್ತ್ರ ಬರೆದಿದೆ. ಎಷ್ಟು ಕೆಟ್ಟವರು ಈ ಸಮಾಜದೊಳಗಡೆ. ಇನ್ನೊಂದು ಅದ, ಆ ಸಮಾಜದ ಹೆಸರು ಹೇಳಲ್ಲ ನಾನು, ಅವ್ರ ಮುಖ ನೋಡಬಾರ್ದು ಅಂತ ಬರೆದಿಟ್ಟ. ಅಯ್ಯೋ ತಮ್ಮ, ಹಡಪದವ್ರ ಮುಖ ನೋಡಿದ್ರೆ ಕರ್ಮ ಬರ್ತದೇನ್ರಿ? ಯಾರೀ ಬರ್ದವ್ರು ಈ ಸಮಾಜದೊಳಗಡೆ? ಹಡಪದವ್ರ ಮುಖ ನೋಡಬಾರದು, ಗಂಡ ಸತ್ತಂತ ಹೆಂಡತಿಯ ಮುಖ ನೋಡಬಾರದು, ವಿಧವೆಯರ ಮುಖ ನೋಡಬಾರದು, ಬೆಕ್ಕು ಸತ್ರೆ ಪಾಪ. ಇದನ್ನೆಲ್ಲ ನೋಡದ ಬಸವಣ್ಣ. ಹಡಪದವ್ರ ಮುಖ ನೋಡಬಾರ್ದಂತ. ಇನ್ನು ಹಡಪದವ್ರ ಮುಖ ನೋಡಬೇಕು, ಈ ದೇಶವನ್ನ ಭ್ರಷ್ಟಾಚಾರದ ಹಣದೊಳಗ ಲೂಟಿ ಮಾಡಿರೋ ರಾಜಕಾರಣಿಗಳ ಮುಖ ನೋಡಬೇಕು. ಎದ್ದು ಕೂಡ್ಲೆ ಹಡಪದವ್ರ ಮುಖ ನೋಡಬಾರ್ದಂತ. ಎದ್ದು ಕೂಡಲೇ ಅವ್ರಿಗೆ ನಮಸ್ಕಾರ ಮಾಡ್ರಿ, ಕರಡಿ ಅಂತಿದ್ದು ಮುಖನ ಎಷ್ಟು ಚಲೋ ಮಾಡಿ ಏರ್ ಕಟ್ಟಿಂಗ್ ಸೋನಲ್ಲಿ ಹೆಣ್ಣು ನೋಡಕ್ ಕಳಿಸವ. ಯಾರವ ಬರ್ದವ, ಹಡಪದವ್ರ ಮುಖ ನೋಡಬಾರ್ದಂತೆ. ಎದ್ದು ಕೂಡಲೇ ಏನ್ ತಮ್ಮ ನಿಮ್ಮ ತಲೆ ಒಳಗ, ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಎಲ್ಲಿಗೆ ಹೋಗ್ತ್ಯಾ ಅಂತ ಕೇಳಿದ್ರೆ ಏನಾಗ್ತದೆ ನಿಮ್ ಕತೆ? ಕೇಸು ದಮಾರ್. ಎಲ್ಲಿಗೆ ಹೋಗ್ತ್ಯಾ ಅಂತ ಕೇಳಬಾರ್ದು, ಮನೆಯಿಂದ ಹೊರಗಡೆ. ಎಲ್ಲಿಗೆ ಹೋಗ್ತ್ಯಾ ಅಂತ ಹೇಳಿದ್ರೆ ಕೆಲಸನೇ ಹಾಳು. ಮನೆಯಿಂದ ಹೊರಗಡೆ ಬರುತ್ತೆ, ಎಲ್ಲಿಗೆ ಹೋಗ್ತೀರ ಅಂತ ಕೇಳಿದ್ರೆ ಆಗೋ ಕೆಲಸ ಎಲ್ಲ ಬಂದಾಗ್ತದಂತ. ಹಾಗಾದ್ರೆ ಮನೆಯಿಂದ ಹೋಗೋತ್ತಿಗೆ ಎಲ್ಲಿಗೆ ಹೋಗ್ತೀಯ ಅಂತ ಕೇಳೋದಿಲ್ಲ. ಆದ್ರೆ ಮನೆ ಬಿಟ್ಟು ಮುದ್ದೆ ಬೇಳದ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ನಲ್ಲಿ ಕೂತ್ಕೊಂಡು ಕಂಡಕ್ಟರ್ ಎಲ್ಲಿಗೆ ಅಂತ ಕೇಳ್ತಾನೆ. ಏನಂತೀಯ ಮಗನ ಹೇಳು? ಮಡ್ಡು ತಲೆಗಳು ಈ ಸಮಾಜದ. ಇದೇ ಮೂಢನಂಬಿಕೆ, ಇದೇ ಮೂಢನಂಬಿಕೆ ಇದು. ಎಲ್ಲಿಗೆ ಹೋಗ್ತ್ಯಾ? ಸುಮ್ಮನೆ ಕುಂತಿರ್ತಾರೆ ನಾಲ್ಕು ಮುದುಕಿಯರು ಮಾತಾಡ್ಕೋತ, ಅಲ್ಲಿ ನೊಚ್ಚಿಕೊಟ್ಕೊಡ್ಲಿ ಆ ಕೃಷ್ಣ. ಅಲ್ಲಿ ನಿಮ್ಮ ಭವಿಷ್ಯ ಹೇಳ್ತದ? ಅಲ್ಲಿ ಮನೆ ಮ್ಯಾಗ ಅದು ಹುಳ ತಿನ್ನೋದು, ಅದು ಲೊಚ್ಚ ಕೊಟ್ಕೊಡ್ಲೆ ಹೊಡಿತಾರ ಲಟ ಲಟ ಲಟ. ಅಂದ್ರೆ ಬಸವಣ್ಣ ಒಂದೊಂದು ಪುರುಷತೆಯನ್ನು ತೆಗೆದ, ಪ್ರತಿಯೊಂದರ ಕಡೆ ಗಮನ ಕೊಟ್ಟ ಅವರು. ಯಾವಾಗ ಬೆಕ್ಕು ಬಂದು ಸಿಕ್ಕಾಕೊಂಡು ಸಾಯ್ತು, ಸತ್ತಂತ ಬೆಕ್ಕನ್ನ ಅಲ್ಲಿರ್ತಕ್ಕಂಥ ಪುರೋಹಿತರು ಬಂದರು, ಧರ್ಮಶಾಸ್ತ್ರವನ್ನ ಕಲಿತವರು ಬಂದರು, ಮೇಧಾವಿಗಳು ಬಂದರು, ಪಟ್ಟಭದ್ರ ಹಿತಾಸಕ್ತಿಗಳು, ಜಾತಿವಾದಿಗಳು. ಪುರೋಹಿತ ಶಾಹಿಯ ಕೈಯಲ್ಲಿ ಧರ್ಮ ಇತ್ತು ಈ ದೇಶದಲ್ಲಿ. ಇವರ ಕೈಯಾಗ ಇವರು ಬರೆದಿದೆ ಶಾಸ್ತ್ರ, ಇವ್ರು ಹೇಳಿದೆ ಬದನೆಕಾಯಿ. ಇವ್ರು ಹಿಂಗ ತಿರ್ಗಂದ್ರೆ ಹಿಂಗ ತಿರ್ಗಬೇಕು, ಹಿಂಗ ತಿರ್ಗಂದ್ರ ಹಿಂಗ ತಿರ್ಗಬೇಕು. ಇದು ಶಾಸ್ತ್ರ. ನಿಮ್ಮನ್ನು ಇಷ್ಟು ಹಿಂಸೆ ಮಾಡಿತ್ತು ಶಾಸ್ತ್ರಗಳು. ಶಾಸ್ತ್ರ ಅಂದ್ರೆ ಇಟ್ ಇಸ್ ಫಿಲಾಸಫಿಕಲ್ ನಾಲೆಡ್ಜ್, ಅಂದ್ರೆ ನಿನ್ನ ಅಂತರಂಗದ ತರಂಗದ ಅರಿವಿನ ಪ್ರಜ್ಞೆಯನ್ನ ಜಾಗೃತಿ ಮಾಡುವುದು ಯಾವುದು, ಅದು ಶಾಸ್ತ್ರ. ಶಾಸ್ತ್ರ ಅಂದ್ರೆ ಕೈ ತೋರಿಸೋದಲ್ಲ. ಯಾವಾಗ ಬೆಕ್ಕು ಸತ್ತಿತ್ತು, ಎಲ್ಲರೂ ಜನ ಬಂದು ಮುತ್ಕೊಂಡು ಬಿಟ್ರು. ಪಾಪ ರೈತ, ಹೊಲದಲ್ಲಿ ದುಡಿಯುವವನು ರೈತ, ಅವನಿಗೆ ದೇವರು ನೋಡಕ್ಕೆ ಬಂದವನವನು. ಉದ್ಯೋಗ ಇಲ್ಲದ ಬೆಕ್ಕು ಬಂದು ಕೂಡಲೇ ಸತ್ತೋಯ್ತು ಅಂದ್ರೆ ಬೆಕ್ಕು ಮಹಾಪಾಪ, ಬ್ರಹ್ಮ ಹತ್ಯೆ. ಏನ್ ನೋಡ್ಬೇಕು? ಕೃಷ್ಣದೇವರಾಯ ಪಿಕ್ಚರ್ ನೋಡಿದ್ರೆ ಇಲ್ಲ? ನರಸಿಂಹರಾಜು ಎಲ್ಲಾರನ್ನು ಊಟಕ್ಕೆ ಕರೆದು ಕಬ್ಬಣ ಕಾಯಿಸಿ ಇಡ್ತಾನ. ನಮ್ಮವ್ವ ಸಾಯಿ ಹೊತ್ತಿಗ ಪೆರ್ಲೆಸ್ ಆಗಿತ್ತು, ಉಂಡ ಮೇಲೆ ಎಲ್ಲರಿಗೂ ಬರೆ ಇಡು ಅಂತ ಅಂದಾಳ ಅಂತ. ಯಾವಾಗ ಬ್ರಹ್ಮಹತ್ಯೆ ಅಂದ್ರು ಅಂದು ಕೂಡಲೇ ರೈತ ಎದುರು ಬಿಟ್ಟ. ಯಪ್ಪ ನಾ ಏನ್ ಮಾಡ್ಲಿ, ಉದ್ಯೋಗಲಿಂದ ಬೆಕ್ಕು ಬಂದದ, ಏನ್ ಮಾಡ್ಲಿ? ಇಲ್ಲ, ಮಹಾಪಾಪ, ಬೆಕ್ಕು ಸತ್ತದ, ಮಹಾಪಾಪ. ಏನ್ ಮಾಡ್ಬೇಕು? ಎಷ್ಟು ಉದ್ದ ಅದ, ಎಷ್ಟು ದಪ್ಪ ಅದ, ಅಷ್ಟು ಬಂಗಾರದ ಬೆಕ್ಕು ಮಾಡಿ ನನಗೆ ಕೊಡು, ನಿನ್ನ ಪಾಪ ಪರಿಹಾರ ಅಂದ ಮಗ ಅವ. ದಾನ ಮಾಡಿದ್ರೆ ಪಾಪ ಪರಿಹಾರ ಆಗ್ತದೇನೋ? ಬಸವಣ್ಣ ಕೇಳ್ದ,
ನೋಡ್ದ ಬಸವಣ್ಣ, ದಾನ ಮಾಡಿದ್ರೆ ಪಾಪ ಪರಿಹಾರ ಆಗ್ತದೇನೋ? ದಾನ ಮಾಡಿದ್ರೆ ಪಾಪ ಪರಿಹಾರ ಆಗೋದಿಲ್ಲ. ಮೀಪರೆ ಪೋಪರೆ ಅದೇನು ಕೆಸರೆ. ಪಾಪ ಗೊತ್ತಿಲ್ಲದೆ ಬಂದು ಬಿದ್ದಿರ್ತಕ್ಕಂಥ ಬೆಕ್ಕನ್ನ ನೀ ದಾನ ಮಾಡಿ, ಬಂಗಾರದ ಬೆಕ್ಕು ಮಾಡಕ್ಕಾಗೋದಿಲ್ಲ, ಹಾಗಾದ್ರೆ ಬೆಳ್ಳಿದು ಮಾಡಿಕೊಡು, ಅದು ಮಾಡಕ್ಕಾಗೋದಿಲ್ಲ, ಪಂಚಲೋಹದಲ್ಲಿ ಮಾಡು, ನೀನು ಸರ್ವನಾಶ ಆಗ್ತೀಯ ಅಂದ್ರೆ ಇವರು ಯಾರು? ದೇವರು, ಧರ್ಮ, ಶಾಸ್ತ್ರ ಇವರ ಕೈಯಲ್ಲಿ ಇದೆಯಲ್ಲ. ಇವ್ರ ಕೈಯಾಗಿ ಇಟ್ಕೊಂಡು ಕುಂತಾರಲ್ಲ, ಇವ್ರ ಕೈಯಾಗಿ ಇಟ್ಕೊಂಡು ಆಳ್ತಾರಲ್ಲ ಇವರು. ಯಾರು ಹೇಳೋದಿಲ್ಲ, ನಾನು XYZ, ನೀವು ತಿಳ್ಕೊಬೇಕಷ್ಟೆ ಯಾರ್ಯಾರು ಇಟ್ಕೊಂಡು ಆಳಾಕತ್ತಾರ ಅಂತ. ನಾವು ಹೇಳ್ದಂಗೆ ಕೇಳಬೇಕು. ಬಸವಣ್ಣನವರು ಹೀಗೆ ದಡದ ಮೇಲೆ ಕುಳಿತವ್ರು ಓಡಿ ಬಂದರು. ಜನರ ಮಧ್ಯದಲ್ಲಿ ಇವರಿಬ್ಬರು ಮಾತನಾಡುವುದನ್ನು ನೋಡಿ ಹೇಳಿದ್ರು, ಎಲೆ ಪುರೋಹಿತರೇ, ನೀವು ಮಾಡಿದ ಪೂಜೆ ಹುಸಿ. ಎಲವೋ ಎಲವೋ ಬ್ರಹ್ಮ ಹತ್ಯವ ಮಾಡಿದವನೇ, ಎಲವೋ ಎಲವೋ ಪಾಪಕರ್ಮವ ಮಾಡಿದವನೇ, ಓರ್ವನಿಗೆ ಶರಣೆನ್ನು, ನಮ್ಮ ಕೂಡಲ ಸಂಗಮ ದೇವರಿಗೆ ಶರಣೆನ್ನು, ಸರ್ವ ಪಾಪಗಳಿಗೆ ಹೊನ್ನ ಪರ್ವತಗಳಾದರೂ ಸಾಲದು. ಬಹಳ ಬಡ ಜೀವಗಳು ನೀವು. ನಿಮ್ಮನ್ನು ನಾವು ಮೋಸ ಮಾಡಿ ಬದುಕಬಾರ್ದು, ನಿಮ್ಮನ್ನು ಎದುರಿಸಬಾರ್ದು. ಮೂಢನಂಬಿಕೆಯಲ್ಲಿ ಬಹಳ ಎದುರಿಸ್ತೀವಿ ನಾವು. ಅದನ್ನು ಕಟ್ಟು, ಇದನ್ನು ಕಟ್ಟು, ಅದನ್ನು ಕೊಡು, ಇದನ್ನು ಕೊಡು, ಅದನ್ನು ಪಾಪ ಮಾಡು, ಇದನ್ನು ಪಾಪ ಮಾಡು, ನವಗ್ರಹ ಪೂಜೆ ಮಾಡು, 9 ಧ್ಯಾನ ಸುತ್ತು, ಊರು ಸುತ್ತು, ಊರು ಕೇರಿ, ಏನು ಬದಲಾಡ ನೋಡ್ರಿ. ಈ ಜಗತ್ತಿನಲ್ಲಿ ನೀವು ಎಲ್ಲಿ ತಿರುಗಿದರೂ ನಿಮ್ಮ ಪಾಪ ಪುಣ್ಯದ ಪ್ರಜ್ಞೆ ನಿಮಗೆ ಎಂದೆಂದು ಬರೋದಿಲ್ಲ. ನಿಮಗೆ ಯಾವಾಗ ಅಂತರಂಗದ ಅರಿವಿನ ಜಾಗೃತಿ ಆಗೋಯ್ತು, ನಿಮ್ಮ ಅರಿವು ನಿಮಗೆ ಗುರು ಆಗಲಿಕ್ಕೆ ಪ್ರಾರಂಭ ಮಾಡ್ತದೆ, ಎಲ್ಲವೂ ನಿಮಗೆ ಪ್ರಜ್ಞೆ ಪ್ರಾರಂಭ ಆಗ್ತದೆ ಅಂತ ಹೇಳದ ಬಸವಣ್ಣ. ಈ ಜಗತ್ತಿನಲ್ಲಿ ನೋಡ್ಬೇಕು ಏನೇನು ಮಾಡ್ತಾರಂತ. ಮೊನ್ನೆ ಒಂದು ದಿವಸ ಯಾರೋ ಹೇಳಿಬಿಟ್ಟಿದ್ರು, ಯಾವ ಒಬ್ಬ ಜ್ಯೋತಿಷ್ಯ ಕುತ್ಕೊಂಡು ನಿಂಬೆಣ್ಣನ ಹಿಂಗ್ ಮಾಡಿ ಹಿಂಗ್ ಹಿಂಡ್ಬಿಟ್ಟು ದೀಪ ಹಚ್ಚಿಬಿಟ್ರೆ ಎಂತದೋ ಪ್ರಳಯ ಆಗ್ತದ ಅಂದಿದ್ದವ. ಪ್ರಳಯ ಆಗ್ತದಂತ ಹೇಳ್ತಾವ. ಏನು ಪ್ರಳಯ ಆಗಿಬಿಡ್ತದೆ? ನೀ ಜ್ಯೋತಿಷ್ಯರು ಹೇಳಿದ್ರ? ಇದು ಲಿಂಕ್ ಇರ್ತದೆ, ವ್ಯಾಪಾರಸ್ಥರಿಗೂ ಜ್ಯೋತಿಷ್ಯರಿಗೂ ಲಿಂಕ್ ಇರ್ತದೆ. ಹಳೆ ಎಣ್ಣೆ ಇತ್ತು ಅಂದ್ರೆ ಹೇಳಿಬಿಡ್ತಾರೆ, ನೀನು ನನಗೆ ಇಷ್ಟು ಕಮಿಷನ್ ಕೊಡ್ತೀನಿ ಮಾಡಿಬಿಡನಂತಾಗೆ. ಬಂಗಾರದ ಲಿಂಕು ಇವೆಲ್ಲ ಲಿಂಕ್ಗಳಿರ್ತದೆ. ಮೂಢನಂಬಿಕೆ ಲಿಂಕ್. ನೀವು ಮಡ್ರು ನೋಡ್ರಿ, ನಾನು ಇಷ್ಟು ಚಲೋ ಹೇಳಕತ್ತೀನಿ, ಆದರೂ ಚೆನ್ನಾಗಿ ಜನ ಕುಂತಿದ್ದೀರಿ. ನಾಳೆ ನಾನು ಏನಾದರೂ ಒಂದಿಷ್ಟು ದಾರ ಚೀಟಿ ಕಟ್ಟಿ ನನ್ನ ಕೈಯಿಂದ ಏನಾದರೂ ತೊಗೊಂಡು ಹೋಗಿ ನಿನ್ನ ಮನೆಯಾಗಿ ಇಟ್ಟರೆ 1-4 ಆಗ್ತದಂದ್ರೆ ಲೈನ್ ನಿಲ್ತೀರಿ ನೀವು. ಜನರು ನಿಮ್ಮನ್ನು ಮೋಸ ಮಾಡೋದೇನು ದೊಡ್ಡ ಮಾತಲ್ರಿ. ನಾವು ನಿಮ್ಗೇನು ಪಾಪ, ನಿಮ್ಮನ್ನ ನೀವು ಭಾಳ ಭಾಳ ಸ್ಮೂತ್ನೆಸ್ ಇದ್ದೀರಿ ನೀವು. ಎಂದೆಂದು ನಿಮ್ಮನ್ನು ಮೋಸ ಮಾಡಿ ನಮ್ಮಂಥ ಸ್ವಾಮಿಗಳು ಬದುಕಬಾರದು. ನಿಮ್ಮ ಅಜ್ಞಾನವನ್ನು ತೆಗೆದು ಸುಜ್ಞಾನದ ಎಡೆಗೆ ತರುವಂಥವನೇ ಗುರು ಆಗಬೇಕಾಗ್ತದೆ ಅಂತಕ್ಕಂಥದ್ದನ್ನು ಕಾಣಬೇಕು. ಇದು ಗುರುವಿನ ಲಕ್ಷಣ. ಇದು ಬಸವಣ್ಣ ನೋಡಿದ ಒಳಗಡೆ, ಗುಡಿಯ ಒಳಗಡೆ ದೇವರನ್ನು ಇಟ್ಟಿದ್ದಾರೆ. ಒಳಗಡೆ ಹೋಗಬೇಕಂತಂದ್ರೆ ಇವತ್ತು ಕಮಿಷನ್ ಕೊಡಬೇಕು. ಗುಡಿ ಒಳಗಡೆ ಹೋದ ನಂತರ ಪೂಜೆ ಲಿಸ್ಟ್ ನೋಡಬೇಕು. ಪೂಜೆ ಲಿಸ್ಟ್ ನೋಡಬೇಕು. ಗುಡಿ ಒಳಗಡೆ ಏನು ನೋಡಬೇಕು? ಬಿಲ್ವಾರ್ಚನೆಗಿಷ್ಟು, ಕುಂಕುಮಾರ್ಚನೆಗಿಷ್ಟು, ಅದಕ್ಕೆ ಅರ್ಚನೆಗಿಷ್ಟು, ಇದಕ್ಕೆ ಅರ್ಚನೆಗಿಷ್ಟು, ಕಾಮತ್ ಹೋಟ್ಲಿನಲ್ಲಿ ಬರ್ದಂಗ ಇಡ್ಲಿಗಿಷ್ಟು, ಕೇಸರಿ ಬಾತಿಗಿಷ್ಟು. ತಲೆನೇ ಕೆಡ್ತದೆ ಇವತ್ತು ನಿಮಗೆ. ಬರ್ದಿರ್ತಾರ ಲಿಸ್ಟ್. ನೀವು ಹೋಗಿ ನೋಡ್ತೀರಿ ಯಾವುದು ಅಂತ. ನೋಡ್ಬೇಕು. ತಿರುಪತಿಗೆ ಹೋಗಿ ತಲೆ ಬೋಳಿಸ್ಕೊಂಡು ಚರ 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 10 ದಿವಸ ನಿಂತಿರ್ತಾರ. ಅಲ್ಲಿ ಹಿಂಗೆ ಕತ್ತಿಡ್ ದೂಡ್ತಾ ಇರ್ತಾನೆ ಜರ್ಗುಂಡಿ. ಈ ಕಡೆ ಬಂದು ಬಿದ್ದಿರ್ತಾನೆ. ಏನ್ ನೋಡ್ತೀರಪ್ಪ? ಬಸವಣ್ಣ ವಿಚಾರ ಮಾಡ್ದ, 4 ಗೋಡೆಗಳ ಮಧ್ಯದಲ್ಲಿರುವುದು ದೇವರ, ಇದರೊಳಗಡೆ ಇರುವುದು ದೇವರ ಅನ್ನತಕ್ಕಂಥ ಪ್ರಶ್ನೆ ಪ್ರಾರಂಭ ಮಾಡದ ಬಸವಣ್ಣನಿಗೆ ಉಪನಿಷತ್ತು ಓದಿದ, ವೇದ ಓದಿದ. ದೇವರಂದ್ರೆ ಯಾರು ಅನ್ನೋದು ಅವನಿಗೆ ಬೇಕಾಗಿತ್ತು. ತಕ್ಷಣ ವಚನವನ ಬರೆದರವರು, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ವನ್ನ ಕಲಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಯೂನಿವರ್ಸಲ್ ಟ್ರೂತ್ ವಚನ ರೀ ಇದು. ಮನುಷ್ಯ ಭಾವನಾ ಜೀವಿ. ನೀವ್ಯಾರು ತಪ್ಪು ಮಾಡಿಲ್ರಿ, ನೀವ್ಯಾರು ಪಾಪ ಮಾಡಿದವರಲ್ಲ, ನೀವ್ಯಾರು ಕರ್ಮ ಮಾಡಿದವರಲ್ಲ. ಇದನ್ನು ಬರೆದಿಟ್ಕೊಳ್ರಿ. ನೀವು ಬರೆದಿಟ್ಕೊಳ್ರಿ ಇದನ್ನ. ಹೊನ್ನ ಪರ್ವತಗಳಾದರೂ ಸಾಲದು. ಎಷ್ಟು ಪಾಪ. ಪಾಪ ಅಂದ್ರೆ ಏನ್ ಮಾಡಿದಿರಿ ಪಾಪ? ನೀವು ಹಿಂದಿನ ಜನ್ಮದಲ್ಲಿ ಹಿಂಗಾಗಿದ್ರಂತೆ, ಅದಕ್ಕೆ ಈ ಜನ್ಮದಲ್ಲಿ ಹುಟ್ಟಿರಂತೆ.
ಅಕ್ಕ ಮಹಾದೇವಿ ಹೇಳ್ತಾಳೆ, ಇಂದಿನ ಜನ್ಮವೇನಾದರಾಗಲಿ ಮುಂದೆ ನೀ ಕರುಣಿಸೋ ಚೆನ್ನ ಮಲ್ಲಿಕಾರ್ಜುನ. ತೋಣ ಇಂದಿನ ಜನ್ಮ ಏನು ಮಾಡೋಣ? ಕಣ್ಣು ಹೋಗಿತ್ತಂತೆ, ಯಾರ್ದೋ ಕಣ್ಣು ಕಿತ್ತಂತೆ, ಅದು ಕಣ್ಣು ಹೋಯ್ತಂತೆ. ನೀವು ನೋಡಿದ್ನೇನೋ? ಒಳಗಡೆ ಏನಾದ್ರೂ ನರದೋಷ ಆಯ್ತು ಅಂದ್ರೆ ಕಣ್ಣು ಹೋಗಿರ್ತದ. ಮತ್ ನಮ್ಮಂತ ಸ್ವಾಮಿಗಳೆಲ್ಲ ಇಷ್ಟು ದುಡ್ದು ಅಲ್ರಿ, ಪಾಪ ಮಾಡಿದೇವೆ ಅಂತ ಹೇಳಿದ್ರೆ ಕಾಳಿಕಾದೇವಿಯನ್ನ ಪ್ರಾರ್ಥನೆಯನ್ನ ಮಾಡಿ ಸಾಕ್ಷಾತ್ ಕಾಳಿಕಾದೇವಿಯನ್ನು ಒರೆಸಿಕೊಂಡಂತ ರಾಮಕೃಷ್ಣ ಪರಮಹಂಸರಿಗೆ ಗಂಟಲಲ್ಲಿ ಕ್ಯಾನ್ಸರ್ ಆಯಿತು. ರಮಣ ಶ್ರೀಗಳಿಗೆ ಮೂತ್ರಪಿಂಡ ರೋಗ ಬಂತು. ಗಾಂಧೀಜಿಯನ್ನು ಗುಂಡಿಟ್ಟು ಕೊಂದ್ರು. ಬಸವಣ್ಣನವರನ್ನ ಗಡಿಪಾರು ಶಿಕ್ಷೆ ಮಾಡಿದ್ರು. ಸಾಕ್ರೆಟಿಸ್ಗೆ ವಿಷವನ್ನ ಕುಡಿಸಿದರು. ಸಿದ್ಧಾರೂಢರ ತಲೆ ಮೇಲೆ ಬೆಂಕಿಯನ್ನು ಇಟ್ಟರು. ಅತನಿ ಶಿವಯೋಗಿಗಳಿಗೆ ಅರ್ಬುದ ರೋಗ ಬಂದು ಹೋದ್ರು. ದೇಹಕ್ಕೆ ಈ ಜಗತ್ತಿನಲ್ಲಿ ಅದು ಪ್ರಕೃತಿಯಲ್ಲಿ ಬರ್ತಕ್ಕಂಥದ್ದು. ಇದಕ್ಕೆ ಧರ್ಮದ ನಿರೀಕ್ಷಣೆಯೂ ಇಲ್ಲ, ಧರ್ಮದಿಂದ ಯಾವುದೇ ರೀತಿಯ ಪರಿಹಾರವೂ ಇಲ್ಲ. ನಿಸರ್ಗದಿಂದ ಬಂದಿರತಕ್ಕಂಥ ದೇಹ, ನಿಸರ್ಗದೊಳಗಡೆ ಏನು ರೋಗ ರುಜಿನಗಳು ಬರ್ತದ ಅದನ್ನು ನಾವು ತೀರಿಸಿ ಹೋಗಲೇಬೇಕೇ ಹೊರತು ಇದಕ್ಕೆ ಯಾವ ಪೂಜೆ ಪ್ರತಿಫಲಗಳನ್ನು ಮಾಡಿದರೂ ಸಹ ಈ ದೇಹದಲ್ಲಿರ್ತಕ್ಕಂಥ ಪಾಪವನ್ನು ನಾವು ಪರಿಹಾರ ಮಾಡಿಕೊಳ್ಳುತ್ತೇವೆ ಅನ್ನತಕ್ಕಂಥ ಭ್ರಾಂತಿ ನಮ್ಮಲ್ಲಿ ಮೊದಲು ಹೋಗಬೇಕಾಗಿರ್ತಕ್ಕಂಥ. ಇಟ್ಟು ಚಲೋ ಹೇಳ್ತಾ ಇದ್ದೀನಿ. ಮೊನ್ನೆ ಒಂದು ಮುದುಕಿ ಬಂದಾಳ, ಯಪ್ಪಾ ಏನು ದುಡ್ಡೆಲ್ಲ ಕೊಟ್ಟೆ, ಗುಡಿಗೆಲ್ಲ ಸ್ವಾಮಿಗಳಿಗೆಲ್ಲ ಕೊಟ್ಟೆ, ಮಂಡಿ ನೋವೇ ಕಡಿಮೆ ಆಗೋದಪ್ಪ. ಯವ್ವ ಅಂದೆ ನಾನು, ದುಡ್ಡೆಲ್ಲ ಗುಡಿ ಕೊಟ್ಟಾಳ ಅಂತ. ನನ್ನ ಮಂಡಿ ನೋವ. ಮತ್ತೆ ತಿರುಗಾಡಿದ್ಯ ಅಂದ ಮಂಡಿ ಇಷ್ಟು ದಿವಸ ತಿರುಗಾಡಿದ್ಯ ಸವಿತದ. ಕಣ್ಣು ಚಲೋ ನೋಡ್ತಾ ಇದ್ದೀವಿ, ಕಣ್ಣನ್ನ ನೋಡಿದೀವಿ, ಬಳಸಿದೀವಿ ಅಂದ್ರೆ ಕಣ್ಣಿಗೆ ಒಂದಿಷ್ಟು ಪೊರೆ ಬರೋದೆ. ದಾರಿಯಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ ಸತ್ತಿದ್ದೇವೆ ಅಂತ ಹೇಳಿದ್ರೆ ಅದು ಸಾಯೋದೆ. ಅದು ಏನೋ ಕರ್ಮ ಮಾಡ್ಯಾನಂದ್ರೆ ಬದುಕಕ್ಕಾಗ್ತದ? ಮನೆ ಒಳಗಡೆ ಇರ್ಲಿಕ್ಕಾಗ್ತದ? ಮದುವೆ ಆಗಿಲ್ಲ ಅಂದ್ರೆ ಹಿಂದಿನ ಜನ್ಮದಲ್ಲಿ ಗಂಡನ ಕಾಟ ಕೊಟ್ಟಿರ್ಬೋದು, ಅದಕ್ಕಾಗಿ ಜನ್ಮದಲ್ಲಿ ಮದುವೆ ಆಗಿಲ್ಲ. ಹೆಂಡತಿ ಕಾಡಕತ್ತಾಳ ಅಂತಂದ್ರೆ ಇವು ತಿಳ್ಕೋಬೇಕು, ಹಿಂದಿನ ಜನ್ಮದಲ್ಲಿ ಯಾರನ್ನ ಇಟ್ಕೋಣ, ಅದಕ್ಕಾಗಿ ಈಗ ಹೆಂಡತಿ ಕಾಡಕತ್ತಾಳ ಅನ್ನಕ್ಕಾಗುತ್ತಾ? ಹೇಳ್ರಿ, ಎಷ್ಟು ವಿಪರ್ಯಾಸ ಈ ಸಮಾಜದೊಳಗಡೆ ಇವೆಲ್ಲವು. ಇದರ ಮೇಲೆ ಧರ್ಮದ ಗೋಪುರ, ಇದರ ಮೇಲೆ ಧರ್ಮದ ಕಳಸಗಳು, ಇದರ ಮೇಲೆ ಗುಡಿಗುಂಡಾರಗಳು, ಇದರ ಮೇಲೆ ಧರ್ಮದ ಸಾಮ್ರಾಜ್ಯ. ಇಂತಹ ಸಂದರ್ಭದಲ್ಲಿ ಬಸವಣ್ಣ ಕೂಡಲ ಸಂಗಮದಲ್ಲಿ ಕುಳಿತವನು ನೋಡ್ದ. ಬಂದಂತ ಭಕ್ತರನ್ನ ಮೋಸ ಮಾಡುವ ಎಲ್ಲ ವರ್ಗದ ಜನರನ್ನ ನೋಡ್ದ ಅವನು. ಎಲ್ಲ ವರ್ಗದ ಜನರನ್ನ. ಎಂತಹ ಅಜ್ಞಾನ ಇತ್ತು ಅಂದ್ರೆ, ತಲೆ ಎಂದರೆ ಬ್ರಾಹ್ಮಣ, ಕೈಗಳೆಂದರೆ ಕ್ಷತ್ರಿಯ, ಹೊಟ್ಟೆ ಎಂದರೆ ವೈಶ್ಯ, ಕಾಲಂದ್ರೆ ಶೂದ್ರ. ದೇಹದಲ್ಲಿ ವಿಂಗಡಣೆ ಮಾಡಿಟ್ಟಾರ್ರಿ. ತೊಲೆ ಅಂದ್ರೆ ಬ್ರಾಹ್ಮಣ ಅಂತ, ಬುದ್ಧಿ ಇದ್ದವನ್ ಬ್ರಾಹ್ಮಣ ಅಂತ. ಕೈಗಳಂತಂದ್ರೆ ಏನದು? ಕ್ಷತ್ರಿಯ ಅಂತ. ದೇಹದಲ್ಲಿ ಭೇದ ಭಾವ ರೀ. ಎಡಗೈ ಕನಿಷ್ಠ, ಬಲಗೈ ಶ್ರೇಷ್ಠ. ಬಲಗೈಯಲ್ಲೇ ತೀರ್ಥ ತಗೊಳ್ಬೇಕು, ಬಲಗೈಯಲ್ಲೇ ಹೂ ತಗೊಳ್ಬೇಕು, ಬಲಗೈ ಬಹಳ ಕನಿಷ್ಠ. ಇದನ್ನೇ ಬರೆದುಕೊಂಡು ಬಂದಂತ ಶತಮಾನದ ವ್ಯವಸ್ಥೆ ಒಳಗಡೆ 12ನೇ ಶತಮಾನದಲ್ಲಿ ಬಸವಣ್ಣ ವಿಚಾರ ಮಾಡ್ದ. ಬಲಗೈ ಶ್ರೇಷ್ಠ ಅಂತ ಹೇಳ್ತೀಯಾ, ಈ ದೇಹದಲ್ಲಿರುವ ಈ ಅಂಗವನ್ನ ಕನಿಷ್ಠ ಅಂತ ಹೇಳಿದ ಮೇಲೆ ಇವತ್ತು ನಾನೊಂದು ವಿಚಾರ ಮಾಡ್ತೇನೆ ಅಂತೇಳಿ ಬಸವಣ್ಣ ವಿಚಾರ ಮಾಡಿದ್ರು. ಮೊಟ್ಟ ಮೊದಲಿಗೆ ಈ ಜಗತ್ತಿನಲ್ಲಿ ಬಲಗೈ ಶ್ರೇಷ್ಠ ಅಂತ ಹೇಳಿರ್ತಕ್ಕಂಥ ಧಾರ್ಮಿಕ ಪರಂಪರೆ ಒಳಗಡೆ ಎಡಗೈಯನ್ನು ಲಿಂಗದ ಗದ್ದಿಗೆಯನ್ನು ಮಾಡಿ ಇದರ ಮೇಲೆ ತೀರ್ಥ ತೆಗೆದುಕೊಳ್ಳುವ ವ್ಯವಸ್ಥೆಯನ್ನು ಬಸವಣ್ಣ ಮೊಟ್ಟ ಮೊದಲಿಗೆ ಪಾದೋದಕವನ್ನು ತರಲಿಕ್ಕೆ ವ್ಯವಸ್ಥೆ ಮಾಡಿದ. ಯಾವ್ದು ಎಡಗೈ ಕನಿಷ್ಠ? ಇದು ಕನಿಷ್ಠ ಅಂತ. ಇದರ ಮೇಲೆ ಲಿಂಗ ಇಡೋದು ಕಲಿಸ್ತಾ ಬಸವಣ್ಣ. ಹಿಂಗ ನೋಡ್ಬೇಕಂದ, ಇದು ಕನಿಷ್ಠ ಅಂತ. ಅದ್ರಲ್ಲೂ ಬೆರಳು ಹಿಂಗಂತ, ಇದೆಲ್ಲಾರು ನಿಂಗೆ ತೋರಿಸ್ತಂತೆ. ಹಚ್ಚೋದು ನೋಡ್ಬೇಕ್ರಿ, ಇದನ್ನೊಂದು ಬಿಡೋದು, ಇದ್ರ ಮೇಲೆ ಹಚ್ಚೋದು ವಿಭೂತಿ. ಎಷ್ಟು ಹಿಂಸೆ ಇದೆ ಗೊತ್ತೇನ್ರಿ? ಎಷ್ಟು ಹಿಂಸೆ. ಪೂಜೆಗೆ ಬಿಳಿ ಹೂವೇ ಬೇಕು, ಕೆಂಪು ಹೂವೇ ಬೇಕು, ಪತ್ರೆನೇ ಬೇಕು, ಗರ್ಕೆನೆ ಬೇಕು, ಹುಲ್ಲೇ ಬೇಕು, ಕುಂಕುಮ ಬಣ್ಣನೇ ಬೇಕು. ಏನಿದಲ್ಲ? ಏನು? ಯಾವುದು ಇದು ಧರ್ಮ? ಯಾಕೆ ಮನುಷ್ಯರನ್ನ ಇಷ್ಟು ಶೋಷಣೆ ಮಾಡ್ತಾ ಇದ್ದೀರಿ ನೀವು? ಯಾವ ಹೂ ಆದ್ರೇನ್ರಿ? ಯಾವ ಹೂ ಇಡ್ತೀರಿ ದೇವರಿಗೆ ನೀವು? ಕೆಂಪು ಹೂ ಇಡ್ತಿರೋ, ಬಿಳಿ ಹೂ ಇಡ್ತಿರೋ,
ದುಂಬಿ ಇಡ್ತೀರೋ ಯಾವುದು ಇಡ್ತೀರಿ ನೀವು? ಅಕ್ಕ ಮಹಾದೇವಿ ಹೇಳ್ತಾಳೆ, ಉಸಿರೇ ಪರಿಮಳವಿರಲು ಕುಸುಮದ ಹಂಗೆ ತಕ್ಕಯ್ಯ. ಉಸಿರೇ ಪರಿಮಳವಿರಲು ಕುಸುಮದ ಹಂಗೆ ತಕ್ಕಯ್ಯ. ಕಾಡ ಸೊಪ್ಪ ತಂದು ಓಡಲ್ಲಿ ಉರಿದುಕೊಂಡು ಕೂಡಿಕೊಂಡಿರ್ಪುದು ನಮ್ಮ ಕೂಡಲ ಸಂಗಮ ದೇವನ. ಪತ್ರೆ ಪತ್ರೆ ಹೂಗಳನ್ನು ತಂದು ಪೂಜೆ ಮಾಡಿದರೆ ದೇವರು ಒಲಿತಾನೇನೋ? ಕುರಿಬೇಡ ಮರಿಬೇಡ, ಕುರಿಬೇಡ ಮರಿಬೇಡ. ನಾದಕ್ಕೆ ದೇವರು ಒಲಿತಾನ? ವೇದಕ್ಕೆ ದೇವರು ಒಲಿಯುತ್ತಾನ? ಬಸವನ ಕುಳಿತು ವಿಚಾರ ಮಾಡದ. ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನಲ್ಲವಯ್ಯ. ವೇದಪ್ರಿಯ ಶಿವನೆಂಬರು, ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣನಿಗೆ ಅರಿಯಾಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರವೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನೋಡ್ರಿ, ಈ ಭಾರತ ದೇಶದೊಳಗಡೆ ಎಲ್ಲ ರಾಜ್ಯದಲ್ಲಿ ಗುಡಿಗುಂಡಾರವನ್ನ ಕಟ್ಟಿ ಜನರನ್ನ ಶೋಷಣೆ ಮಾಡಿರ್ಬೋದು, ಮಾರ್ಗದರ್ಶನ ಮಾಡಿರ್ಬೋದು. ಆದರೆ ಕರ್ನಾಟಕದೊಳಗಡೆ ಗುಡಿಗುಂಡಾರನ ಕಟ್ಟಲಾರದೆ ಇಡೀ ಕರ್ನಾಟಕದ ಲಿಂಗಾಯತ ಮಠಾಧೀಶರು ಶಿಕ್ಷಣ ಸಂಸ್ಥೆಯನ್ನು ತೆಗೆದು ಉಚಿತ ಪ್ರಸಾದ ನಿಲಯಗಳನ್ನು ತೆಗೆದು ನಿಮ್ಮ ಮನೆಗಳಿಗೆ ಬೆಳಕಾಗಿದ್ದಾರೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಿಮ್ಮೆಲ್ಲರಿಗೆ ಇರಬೇಕು. ನಾವೊಂದೊಂದು ದೊಡ್ಡ ನೋಡ್ರಿ, ಸಿದ್ಧಗಂಗಾ ಶ್ರೀಗಳು ಒಂದು ದೊಡ್ಡ ಗುಡಿ ಕಟ್ಟಿದ್ರೆ ನಿಮ್ಮ ಮಕ್ಕಳು ಓದ್ತಿದ್ರು. ಎಂತಹ ಧರ್ಮ ಇದು! ಸುತ್ತೂರು ಜಗದ್ಗುರು ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ತೆಗೆದ್ರು, ಅವರೊಂದು ದೊಡ್ಡ ಗುಡಿ ಕಟ್ಟಿದ್ರೆ. ಲಿಂಗಾಯತ ಧರ್ಮದಲ್ಲಿ ಗುಡಿ ಪರಂಪರೆ ಇಲ್ಲ, ಜೀವದಯ ಪರವಾದಂತ ಪರಂಪರೆ ಇದೆ, ಕಾಯಕ ದಾಸೋಹದ ಪರಂಪರೆ ಇದೆ. ಒಂದು ಹಳ್ಳಿಯಲ್ಲಿ ಒಂದು ಮಠ ಇತ್ತು ಅಂತಂದ್ರೆ ಜೋಳಿಗೆನ ತೆಗೆದುಕೊಂಡು ಹೋಗಿ ಹಿಟ್ಟಿನ ಭಿಕ್ಷೆ ಮಾಡಿಕೊಂಡು ಬಂದು ಉಚಿತ ಪ್ರಸಾದ ನಿಲಯವನ್ನು ತೆಗೆದ್ರು. ಸ್ವಾಮಿ ಧಾರವಾಡದ ಮುತ್ತಂಜಯ ಅಪ್ಪಗಳು ಧಾರವಾಡಕ್ಕೆ ಬರದೇ ಹೋಗಿದ್ರ ಪಾಟೀಲ್ ಪುಟ್ಟಪ್ಪ ಅಂತವ್ರ ಕಣ್ಣಿಗೆ ಕಾಣ್ತಿರ್ಲಿಲ್ಲ ಈ ಸಮಾಜದೊಳಗಡೆ. ನಮಗೆ ಬಾಲಿಕೆ ಹಿರೇಮಠರು ಇಲ್ಲದೆ ಹೋಗಿದ್ರ ಶಾಂತರಸ ಕವಿ ಅನ್ನತಕ್ಕಂಥವ್ರು ಕಾಣ್ತಿರ್ಲಿಲ್ಲ ಈ ಸಮಾಜದೊಳಗಡೆ. 400 ಶಿವಬಸವ ಸ್ವಾಮಿಗಳು ಇಲ್ಲದೆ ಹೋಗಿದ್ರ ಚಂದ್ರಶೇಖರ್ ಕಮ್ಮಾರ ಅನ್ನತಕ್ಕಂಥವ್ರು ಕಾಣ್ತಿರ್ಲಿಲ್ಲ ಈ ಸಮಾಜದೊಳಗಡೆ. ನೀವೆಲ್ಲರೂ ಎಲ್ಲಿದ್ದೀರಿ? ನೀವು ಈ ಕರ್ನಾಟಕದಲ್ಲಿರುವಂತ ಮಠಾಧೀಶರು ಬಸವಾದಿ ಪ್ರಮತರ ವ್ಯವಸ್ಥೆಯ ಮೇಲೆ, ಕಾಯಕ ದಾಸೋ ತತ್ವದ ಮೇಲೆ ಎಂತಹ ಕೆಲಸ ಮಾಡಿದ್ರು. ಜೋಳಿಗೆ ತಗೊಳ್ಳೋದು, ಭಿಕ್ಷೆ ಬೇಡೋದು. ಬಂತನಾಳ ಶಿವಯೋಗಿಗಳಿಲ್ಲದೆ ಹೋಗಿದ್ರೆ BLD ಸಂಸ್ಥೆ ಇರಲಿಲ್ಲ ಅನ್ನತಕ್ಕಂಥ ಪ್ರಜ್ಞೆ ನಮ್ಮೆಲ್ಲರಿಗೂ. ಇದೇ ತಮಿಳುನಾಡಿಗೆ ಹೋಗ್ರಿ ನೀವು, ಎಂತೆಂಥ ದೊಡ್ಡ ದೊಡ್ಡ ಗುಡಿಗಳನ್ನು ಕಟ್ಟಿದ್ದಾರೆ. ಧಾರವಾಡದ ಯೂನಿವರ್ಸಿಟಿ ಪ್ರಾರಂಭವಾಯಿತು, ಧಾರವಾಡದ ಮುತ್ತಂಜಯ ಅಪ್ಪುಗಳು ಪ್ರಸಾದ ನಿಲಯ ತೆಗೆದರು. ನಾಗನೂರಿಂದ ಶಿವಬಸವ ಸ್ವಾಮಿಗಳು ಬಂದು ಬೆಳಗಾವಿನಲ್ಲಿ ತೆಗೆದರು. ಮಧ್ಯ ಕರ್ನಾಟಕದಲ್ಲಿ ಜಯದೇವ ಜಗದ್ಗುರುಗಳು ಅಂದಿನ ದಿನಮಾನ ಕಾಲಕ್ಕೆ ಜಯದೇವ ಉಚಿತ ಪ್ರಸಾದ ನಿಲಯವನ್ನು ತೆಗೆದರು. ಸಿದ್ಧಗಂಗಾ ಶ್ರೀಗಳು 10,000 ಜನ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಊಟವನ್ನು ಕೊಟ್ಟರು. ಕೊಪ್ಪಳದಲ್ಲಿ ಒಂದು ಕಡೆ ಬಂತು, ಗದಗಿನಲ್ಲಿ ತೋಂಟದಾರ್ಯ ಮಠ ತೆಗೆದರು, ಗುಲ್ಬರ್ಗದಲ್ಲಿ ಶರಣಬಸವೇಶ್ವರರು ತೆಗೆದರು. ಈ ಜಗತ್ತಿನಲ್ಲಿ ಕರ್ನಾಟಕದ ಮಠಾಧೀಶರ ಸೇವೆ ಬಹಳ ಚೆನ್ನಾಗಿ ಗಮನಿಸಬೇಕು. ತಾತ್ವಿಕವಾದಂತಹ ಭಿನ್ನಾಭಿಪ್ರಾಯಗಳು ಬಹಳ ಇರಬಹುದು, ಆದರೆ ಈ ಕರ್ನಾಟಕದಲ್ಲಿ ಬಸವಾದಿ ಪ್ರಮತರ ಜೀವದಯ ಪರವಾದಂಥ ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ ಅನ್ನತಕ್ಕಂಥ 2 ಸ್ಲೋಗನಿನ ಮೇಲೆ ಜೀವದಯ ಪರವಾದಂಥ ಶಿಕ್ಷಣ ಸಂಸ್ಥೆಯನ್ನು ತೆಗೆದ್ರು. ಒಂದು ತಿಳಿದುಕೊಳ್ಳಿ, ನಾನು ಯಾವತ್ತು ಬ್ರಾಹ್ಮಣರ ವಿರೋಧಿಯಲ್ಲ, ನಾನು ಎಂದು ಬ್ರಾಹ್ಮಣರ ವಿರೋಧಿಯಲ್ಲ, ಬ್ರಾಹ್ಮಣತ್ವದ ವಿರೋಧಿ ನಾನು. ಗಮನಿಸಬೇಕು, ನಾವು ಒಂದು ಬ್ರಾಹ್ಮಣರ ಮಠಗಳಲ್ಲಿ ಒಬ್ಬ ಲಿಂಗಾಯತ ಹುಡುಗ ಓದಿದು ಸಿಗುವುದಿಲ್ಲ, ಆದರೆ ಲಿಂಗಾಯತ ಮಠದಲ್ಲಿ ಬ್ರಾಹ್ಮಣರಿಂದ ಹಿಡಿದು ದಲಿತರವರೆಗೆ ಉಚಿತ ಪ್ರಸಾದ ನಿಲಯದಲ್ಲಿ ಶಿಕ್ಷಣ ಕೊಟ್ಟಿದ್ದೇವೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆಯರು. ಇದನ್ನ ಯಾರ ಜೊತೆಲಿ ಬೇಕಾದ್ರೆ ಮಾತನಾಡಕ್ ನಾನು ತಯಾರಿದ್ದೀನಿ. ಧರ್ಮದ ವಿಷಯದಲ್ಲಿ ಹೆಚ್ಚು ಕಡಿಮೆ ಆಗಿರಬಹುದು, ಶಿಕ್ಷಣ ಕೊಟ್ಟಿದ್ದಾರೆ ಸ್ವಾಮಿ. ಏನು ನೀವು 50 ವರ್ಷದಿಂದ ಏನು ಓದ್ತಿದ್ದೀರಿ? ಪಾಟೀಲ್ ಪುಟ್ಟಪ್ಪನವರು 100 ವರ್ಷಕ್ಕೆ 98 ವರ್ಷಕ್ಕೆ ಬರಕ್ ಶುರುವಾದ್ರೆ, ಈಗ ಅವರು 96 97. ಮುತ್ತುಂಜಯ ಅಪ್ಪಗಳು ಬಂದು ಕುತ್ಕೊಂಡಾಗ, ಮುತ್ತುಂಜಯ ಅಪ್ಪಗಳು ಆ ಕಾಲದಲ್ಲಿ ಏನು ಈ ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಕಟ್ಟಿದಾರಲ್ಲ, TM ಪೈ ಮಣಿಪಾಲ್ನವರು, ಅವರು ಆ ಕಾಲದಲ್ಲಿ ಪಾಟೀಲ್ ಪುಟ್ಟಪ್ಪರ ಜೊತೆಯಲ್ಲಿ ಸೇರಿದ್ರು. ಸೇರಿದ ನಂತರ ಮುತ್ತುಂಜಯ ಅಪ್ಪಗಳ ಹತ್ರ ಬಂದ್ರ,
ಮುತ್ತುಂಜಯ ಅಪ್ಪಗಳು ಅವತ್ತು ₹1.25 ಕಾಣಿಕೆಯನ್ನು ಕೊಟ್ಟರು ಅಂತೇಳಿ ಪಾಟೀಲ್ ಪುಟ್ಟಪ್ಪನವರ ಅವತ್ತಿನ ದಿನಮಾನಕ್ಕೆ ದೊಡ್ಡವರಾದರು. ಹಿರೇಮಲ್ಲೂರು ಈಶ್ವರನ್ ಅನ್ನತಕ್ಕಂಥವರು ಸಿರಿಗೆರೆ ಸ್ವಾಮಿಗಳಿಂದ ದೊಡ್ಡವರಾದರು ಅನ್ನತಕ್ಕಂಥ ತಿಳಿಬೇಕು. ಇವತ್ತು ನೀವು ಇಲ್ಲಿ ಓದಿರ್ತಕ್ಕಂಥವ್ರು ಎಷ್ಟು ಜನ ಇಲ್ಲ ಮುತ್ತುಂಜಯ ಸ್ವಾಮಿಗಳ ಆಶ್ರಮದಲ್ಲಿ ಓದಿರ್ತಕ್ಕ ನಿರೀಕ್ಷಣೆ. ನಿಮ್ಮ ಮಕ್ಕಳಿಗೆ ಶಿಕ್ಷಣ ಬಂತು, ಒಂದು B.Ed ಬಂತು ಅಂತಂದ್ರೆ ಒಂದು ಮಠ ನೆನಪಾಗ್ತದೆ, ಒಂದು ಡಿಪ್ಲೊಮಾ ಬಂತು ಅಂತಂದ್ರೆ ಒಂದು ಮಠ ನೆನಪಾಗ್ತದೆ, ಪ್ರಸಾದ ನಿಲಯ ನೆನಪಾಗ್ತದೆ. ಕಾರಣ ಏನು? ಕಾರಣ ಏನು? ಕಾರಣ ಏನು? ಬಸವಣ್ಣನವರ ಧರ್ಮವೇ ಅಷ್ಟು ದೊಡ್ಡ ಧರ್ಮ. ಬಸವಣ್ಣನವರು ಹೇಳಿದ್ರು, ಗುಡಿ ಗುಂಡಾರಗಳನ್ನು ಕಟ್ಟುವುದು ದೊಡ್ಡ ಮಾತಲ್ಲಪ್ಪ, ಮನುಷ್ಯತ್ವವನ್ನ ಮನುಷ್ಯರನ್ನ ಕಟ್ಟಬೇಕು, ಶಿರವೇವನ್ನ ಕಳಶವಯ್ಯ. ಇದು ಗುಡಿ ಮೇಲೆ ಕಳಶ ಇಡೋದನ್ನು ಬಹಳ ಜನ ನೋಡಿದೀವಿ, ಶಿರವನ್ನ ಕಳಶವಯ್ಯ. ಇದು ಬಸವಣ್ಣನವರ ಗುರಿ. ಇಲ್ಲಾಂದ್ರೆ ಕರ್ನಾಟಕದೊಳಗಡೆ ಇಷ್ಟು ಶಿಕ್ಷಣ ಸಂಸ್ಥೆ ನೀವು ನೋಡ್ಲಿಕ್ಕೆ ಆಗೋದಿಲ್ಲ. 7 ಜನ ಸಪ್ತಋಷಿಗಳು ಕೇಲಿ ಸೊಸೈಟಿಯನ್ನು ಕಟ್ಟುದು. ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿಯನ್ನು 7 ಜನ ಸಪ್ತಋಷಿಗಳು ಕಟ್ಟಿದ್ರು. ಹೈದರಾಬಾದ್ ಲಿಂಗಾಯತ ಸಂಸ್ಥೆನ ಒಬ್ಬರು ಕಟ್ಟಿದ್ರು. ಬಳ್ಳಾರಿಯಲ್ಲಿ ಸಕ್ಕರೆ ಕರಡಪ್ಪನವರು ಅನ್ನತಕ್ಕಂಥವ್ರು ಒಂದು ಕಡೆ ಕಟ್ಟಿದ್ರು. ಏನು ಸಮಾಜ ನಮ್ಮ ಸಮಾಜ? ನಾವು ಹೇಳೋದ್ರಲ್ಲಿ ಸೋತಿದ್ದೇವೆ. ನಾವೆಲ್ಲೋ ಒಂದು ಕಡೆ ಪುನಃ ವೈದಿಕ ಧರ್ಮದ ವ್ಯವಸ್ಥೆ ಒಳಗಡೆ ಹೋದಾಗ ನಾವು ಮಾಡಿರ್ತಕ್ಕಂಥ ಕಾರ್ಯಕರ್ತ ಎಲ್ಲ ವ್ಯವಸ್ಥೆಗಳು ಸೋತೋಗ್ತಾ ಇದೆ. ಇವತ್ತು ಸೋತೋಗ್ತಾ ಇದ್ದೀವಿ. ದಯಮಾಡಿ ನಾನೊಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಲಿಂಗಾಯತ ಧರ್ಮ ಜಾತಿವಾದದ ಧರ್ಮ ಅಲ್ಲ. ಅದು ಜಾತಿವಾದದ ಧರ್ಮ ಅಲ್ಲ. ಸರ್ವ ಜನಾಂಗವನ್ನು ಇಂಬಿಟ್ಟುಕೊಂಡಿರ್ತಕ್ಕಂಥ ಧರ್ಮ ಅಂದ್ರೆ ಅದು ಲಿಂಗಾಯತ ಧರ್ಮ ಅನ್ನತಕ್ಕಂಥದ್ದನ್ನು ಕಾಣಬೇಕು. ನಾನು ಇದರ ಅನುಭವವನ್ನು ಊಟ ಮಾಡಿದ್ದೇನೆ. 35 ವರ್ಷ ಆಯಿತು ನಾನು ಈ ಧರ್ಮ ಸ್ವೀಕರಿಸಿ. ಆದರೆ ಲಿಂಗಾಯತರು ಪ್ರೀತಿ ಕೊಟ್ಟಷ್ಟು ನಾನು ಎಲ್ಲ ಸಮಾಜದವರು ಪ್ರೀತಿ ಕೊಟ್ಟಿದ್ದೀರಿ. ಈ ಧರ್ಮದಲ್ಲಿ ಮೋಸ ಇಲ್ಲ, ವಂಚನೆ ಇಲ್ಲ, ಯಾರು ಬಂದರೂ ಪ್ರೀತಿ ಮಾಡುವ ವ್ಯವಸ್ಥೆ ಇದೆಯಲ್ಲ, ಇದು ಬಸವಣ್ಣ ಕಲಿಸಿರ್ತಕ್ಕಂಥ ವ್ಯವಸ್ಥೆ ಅನ್ನತಕ್ಕಂಥದ್ದನ್ನು ನಾವು ಕಾಣಬೇಕಾಗಿದೆ. ಏನು ಕತೆ, ಎಷ್ಟು ಪುಸ್ತಕ, ಎಷ್ಟು ಸಾಹಿತ್ಯ, ಎಷ್ಟು ಪರಂಪರೆ, ಎಷ್ಟು ವ್ಯವಸ್ಥೆ, ಏನೇನು ಧರ್ಮ ಪ್ರಸಾರ ಮಾಡಿದ್ರು. 61-62ರಲ್ಲಿ ಲಿಂಗಾನಂದ ಸ್ವಾಮಿಗಳು ಊರೂರು ತಿರುಗಾಡಿದ್ರು, ಧರ್ಮ ಪ್ರಸಾರ ಮಾಡಿದ್ರು. ತಪೋವನದ ಕುಮಾರಸ್ವಾಮಿಗಳಂತಂದ್ರೆ ಬಹಳ ದೊಡ್ಡ ಯೋಗಿಗಳು ಅವರು. ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ ಜಾನ್ ಕೈಯಲ್ಲಿ ಲಿಂಗ ಕೊಟ್ಟರು. ತಗೋ ಇದು ಏನು ಅಂತ ತೋರಿಸಿದ್ರು. ವ್ಯಾಟಿಕನ್ ಪೋಪ್ ಜಾನ್ ಪಾಲ್ ಕೈಯಲ್ಲಿ ಲಿಂಗ ಕೊಟ್ಟಿದ್ರು. ತಗೊಳ್ರಿ, ಏನಿದೆ ನೋಡ್ರಿ ಅಂತ ತೋರಿಸು. ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ, ನಮ್ಮ ಧರ್ಮ ಸ್ಥಾವರಾತ್ಮಕವಾಗಿರ್ತಕ್ಕಂಥದ್ದಲ್ಲ, ಜಂಗಮಾತ್ಮಕವಾಗಿರ್ತಕ್ಕಂಥ, ಜಂಗಮ ಪರಂಪರೆಯಿಂದ ಬಂದಿರತಕ್ಕಂಥ ಧರ್ಮ ಇದು. ಜಂಗಮಾತ್ಮಕವಾಗಿ ಜನರನ್ನು ಉದ್ಧಾರ ಮಾಡಿರ್ತಕ್ಕಂಥ ಧರ್ಮ.